ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ತುಳಸಿ ಅಮ್ಮ ಒಳ್ಳೆಯವರೇ. ಅವ್ರ ಮಕ್ಳ ವಿಚಾರ ಯಾಕೆ ಬರುತ್ತೆ? ಅವ್ರ ಹೆಸರನ್ನ ಮಾತ್ರ ತಾನೇ ಸೇರಿಸ್ಬೇಕು ಅಂತಿರೋದು. ಸೇರಿಸ್ಲೇಬೇಕು ಅಂತಿದಾರಲ್ಲ. ಅಲ್ಲ, ತುಳಸಿ ಅಮ್ಮ ನನಗೂ ಅಮ್ಮ ಇದ್ದಾಗೆ. ಅವ್ರ ಹೆಸರು ಸೇರಿಸಿದ್ರೆ ನನಗೇನು ಬೇಜಾರಿಲ್ಲ. ಆದರೆ ಅವ್ರ ಮಕ್ಕಳು ಆದ್ರೇನು ದೀಪಿಕಾ, ಮದುವೆನೇ ಮಾಡ್ಕೊಂಡಿದಾರಂತೆ, ಅದೊಂದಾಗಲಿ ಬಿಡು. ಅಲ್ಲ, ಮುಂದೇನಾದರೂ ಸಮಸ್ಯೆ ಆದರೆ? ಮುಂದೆ ಏನು ಸಮಸ್ಯೆ ಆಗುತ್ತೆ ದೀಪಿಕಾ? ಏನು ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಭಿ. ಬನ್ನಿ ಚಿಕ್ಕಮ್ಮ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲ, ಹೇಳಿ. ತುಳಸಿ ಅವರು ಈ ಮನೆಗೆ ಬಂದಾಗ ನನಗೆ ಸ್ವಲ್ಪ ಬೇಜಾರಿತ್ತು. ಆದರೆ ಅವರೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿದಾಗ ನನಗೆ ಅವ್ರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಬಂತು. ಅವರನ್ನು ನಮ್ಮ ವಂಶವೃಕ್ಷಕ್ಕೆ ಸೇರಿಸ್ತಾರೆ ಅಂದರೆ ನನಗೆ ಖುಷಿನೇ. ಆದರೆ ಇದು ಬರೀ ಹೆಸರು ಸೇರಿಸೋ ವಿಷಯ ಅಷ್ಟೇ ಅಲ್ವಲ್ಲ ಅಭಿ. ದುಡ್ಡು, ಹಣ, ಅಂತಸ್ತು, ಆಸ್ತಿ ಯಾರನ್ನ ಹೇಗೆ ಬದಲಾಯಿಸುತ್ತೆ ಅಂತ ಯಾರಿಗೆ ಗೊತ್ತು? ಅರ್ಥ ಆಗಲಿಲ್ಲ ಚಿಕ್ಕಮ್ಮ. ತುಳಸಿ ಹೆಸರನ್ನ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರಿಸಿದ್ವಿ ಅಂತ ಅನ್ಕೊ. ಅವರು ಈ ಮನೆ ಯಜಮಾನಿ ಅಂತ ಆಗುತ್ತೆ. ಅದು ಪರವಾಗಿಲ್ಲ ನನಗೆ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ನೀವಿರುವಾಗ ಅವ್ರು ಹೇಗೆ ಯಜಮಾನಿ ಆಗ್ತಾರೆ? ಅವರು ನನಗಿಂತ ದೊಡ್ಡವರಲ್ವಾ. ಅದು ಅಲ್ಲದೆ ಈ ಯಜಮಾನಿ ಪಟ್ಟದ ಆಸೆ ನನಗೂ ಇಲ್ಲ. ಅವ್ರಿಗೆ ಸಿಕ್ಕರೆ ಸಿಗಲಿ. ಆದರೆ ವಿಷಯ ಅಷ್ಟೇ ಅಲ್ಲ ಅಭಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸಮ್ಟೈಮ್ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅನ್ಫಾರ್ಚುನೇಟ್ಲಿ ಭಾವನ್ಗೆ ಏನಾದರೂ ಆಯಿತು ಅನ್ಕೋ, ಆಗ ತುಳಸಿ ಅವರೇ ಎಲ್ಲದಕ್ಕೂ ಯಜಮಾನಿ ಆಗ್ತಾರೆ. ತುಳಸಿ ಅವರು ಯಜಮಾನಿ ಆದರೆ ಅದು ದೊಡ್ಡದಲ್ಲ. ಆದರೆ ಅವರು ಯಜಮಾನಿ ಆಗ್ತಿದ್ದ ಹಾಗೆ ಅವ್ರ ಮಕ್ಕಳು ಬಂದು ಅಧಿಕಾರ ಚಲಾಯಿಸಕ್ಕೆ ನೋಡಿದರೆ ಆಗ ಏನು ಮಾಡ್ತೀಯ? ಅವ್ರ ಮಕ್ಕಳು ಹೇಗೆ ಅಂತ ನಿನಗೆ ಗೊತ್ತು. ಅದರಲ್ಲೂ ಅಸಮರ್ಥಗೆ ನಿನಗೆ ಕಂಡ್ರೆ ಆಗಲ್ಲ. ಎಸ್, ಡ್ಯಾಡ್ ಕೂಡ ಅದೇ ಹೇಳಿದ್ರು ಅಭಿ. ಅದಕ್ಕೆ ನಂಗೆ ಟೆನ್ಸ್ಡ್ ಆಗಿದ್ದಿದ್ದು. ಹೌದು ಅಭಿ, ಅವ್ರ ಹೆಸರು ಸೇರಿಸಿದ್ರೆ ನಿನಗೆ ಅವಿಗೆ ಅನ್ಯಾಯ ಆಗುತ್ತೆ ಅಲ್ಲ. ಅದೇ ಆತಂಕ ನನಗಿರೋದು. ಭಾವ ಇವರು ಈ ಆಸ್ತಿನೆಲ್ಲ ಕಟ್ಟಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಅಭಿ. ಈಗ ನೀನು ಮತ್ತೆ ಅವಿ ಸೇರಿಕೊಂಡು ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ. ಕಷ್ಟಪಟ್ಟು ಕಟ್ಟಿರುವ ಈ ಸಾಮ್ರಾಜ್ಯನ ನಾಳೆ ಬೇರೆ ಯಾರೋ ಬಂದು ಅಧಿಕಾರ ಚಲಾಯಿಸಿ ನಿಮ್ಮನ್ನ ಬೀದಿ ಪಾಲ್ ಮಾಡಿದ್ರೆ ಅದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.